ಈಗ 13,000 ಮೊನ್ನೆ ತಗೊಂಡು ಆಗಿದೆ. ನೆಕ್ಸ್ಟ್ ಬಜೆಟ್ಗೆ ನಾವು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇನ್ನೂ ಹೆಚ್ಚು ಮತ್ತು ಅನುದಾನಿತ ಶಾಲೆಗಳಲ್ಲೂ ಕೂಡ ಹೆಚ್ಚು ಶಿಕ್ಷಕರನ್ನ, ಯಾಕೆಂದರೆ ಕೊರತೆ 2015ರಿಂದ ತಗೊಂಡಿಲ್ಲ, ಅವ್ರನ್ನೂ ಕೂಡ ತಗೊಳ್ಬೇಕು ಅಂತ ಹೇಳಿದ್ದಾರೆ. ಅದು ಕೂಡ ಮೋಸ್ಟ್ಲಿ ಮುಂದಿನ ವರ್ಷಕ್ಕೆ ತಗೋತೀವಿ. ಯಾಕೆಂದರೆ 7 ತಿಂಗಳಾಗಿದೆ ಬಂದು, ಈಗಾಗಲೇ 13,000 ತಗೊಂಡಿದ್ದೀವಿ. ತುಂಬ ಕೊರತೆ ಇದೆ, ಇನ್ನೂ 43,000 ಕೊರತೆ ಇದೆ. ನೋಡೋಣ, ಮಾನ್ಯ ಮುಖ್ಯಮಂತ್ರಿಗಳು ಜಾಸ್ತಿ ಕೊಡ್ತೀವಿ ಅಂತ ಹೇಳಿದ್ದಾರೆ, ಮುಂದಿನ ದಿನಗಳಲ್ಲಿ ತಗೊಳ್ತೀವಿ. ಈಗ ಕರ್ವೇ ರಕ್ಷೆ ಕಾರ್ಯಕರ್ತರನ್ನ ಬಂಧನ ಮಾಡೋದು, ಇದು ಮಾಡೋದ್ರ ಮೇಲೆ ಕ್ರಮ ಎಷ್ಟು ಸರಿ ಇಲ್ಲ, ಅದು ಕನ್ನಡಿಗರು ಅಂತ ಹೇಳಿದಾಗ ಭಾಳ ಮನಸ್ಸಿಗೆ ನೋವಾಗ್ತದೆ. ಅದು ಲಾ ಆ್ಯಂಡ್ ಆರ್ಡರ್ ಸ್ವಲ್ಪ ಹೆಚ್ಚು ಕಮ್ಮಿ ಆದಾಗ ಈ ಥರ ತೀರ್ಮಾನಗಳಾಗ್ತವೆ. ಅದು ನ್ಯಾಯಾಲಯದಲ್ಲಿ ಇರೋದ್ರಿಂದ ನಾನು ಹೆಚ್ಚು ಹೇಳೋದಕ್ಕೆ ಹೋಗೋದಿಲ್ಲ. ಅವ್ರಿಗೂ ಗೌರವ ಕೊಡಬೇಕಾಗ್ತದೆ, ಇಲ್ಲ ಅಂತ ಹೇಳಲ್ಲ. ಅವ್ರು ಏನಿದೆ ರೂಲ್ಸ್ನ ನಾವು ಅನುಷ್ಠಾನ ಮಾಡತಕ್ಕಂಥದ್ದು ಕೊರತೆ ಇದೆ, ಅದನ್ನು ಮಾಡೋದು ಒಳ್ಳೆಯದು. ಈಗ 13,000 ಮೊನ್ನೆ ತಗೊಂಡು ಆಗಿದೆ. ನೆಕ್ಸ್ಟ್ ಬಜೆಟ್ಗೆ ನಾವು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇನ್ನೂ ಹೆಚ್ಚು ಮತ್ತು ಅನುದಾನಿತ ಶಾಲೆಗಳಲ್ಲೂ ಕೂಡ ಹೆಚ್ಚು ಶಿಕ್ಷಕರನ್ನ, ಯಾಕೆಂದರೆ ಕೊರತೆ 2015ರಿಂದ ತಗೊಂಡಿಲ್ಲ, ಅವ್ರನ್ನೂ ಕೂಡ ತಗೊಳ್ಬೇಕು ಅಂತ ಹೇಳಿದ್ದಾರೆ. ಅದು ಕೂಡ ಮೋಸ್ಟ್ಲಿ ಮುಂದಿನ ವರ್ಷಕ್ಕೆ ತಗೋತೀವಿ. ಯಾಕೆಂದರೆ 7 ತಿಂಗಳಾಗಿದೆ ಬಂದು, ಈಗಾಗಲೇ 13,000 ತಗೊಂಡಿದ್ದೀವಿ. ತುಂಬ ಕೊರತೆ ಇದೆ, ಇನ್ನೂ 43,000 ಕೊರತೆ ಇದೆ. ನೋಡೋಣ, ಮಾನ್ಯ ಮುಖ್ಯಮಂತ್ರಿಗಳು ಜಾಸ್ತಿ ಕೊಡ್ತೀವಿ ಅಂತ ಹೇಳಿದ್ದಾರೆ, ಮುಂದಿನ ದಿನಗಳಲ್ಲಿ ತಗೊಳ್ತೀವಿ. ಈಗ ಕರ್ವೇ ರಕ್ಷೆ ಕಾರ್ಯಕರ್ತರನ್ನ ಬಂಧನ ಮಾಡೋದು, ಇದು ಮಾಡೋದ್ರ ಮೇಲೆ ಕ್ರಮ ಎಷ್ಟು ಸರಿ ಇಲ್ಲ, ಅದು ಕನ್ನಡಿಗರು ಅಂತ ಹೇಳಿದಾಗ ಭಾಳ ಮನಸ್ಸಿಗೆ ನೋವಾಗ್ತದೆ. ಅದು ಲಾ ಆ್ಯಂಡ್ ಆರ್ಡರ್ ಸ್ವಲ್ಪ ಹೆಚ್ಚು ಕಮ್ಮಿ ಆದಾಗ ಈ ಥರ ತೀರ್ಮಾನಗಳಾಗ್ತವೆ. ಅದು ನ್ಯಾಯಾಲಯದಲ್ಲಿ ಇರೋದ್ರಿಂದ ನಾನು ಹೆಚ್ಚು ಹೇಳೋದಕ್ಕೆ ಹೋಗೋದಿಲ್ಲ. ಅವ್ರಿಗೂ ಗೌರವ ಕೊಡಬೇಕಾಗ್ತದೆ, ಇಲ್ಲ ಅಂತ ಹೇಳಲ್ಲ. ಅವ್ರು ಏನಿದೆ ರೂಲ್ಸ್ನ ನಾವು ಅನುಷ್ಠಾನ ಮಾಡತಕ್ಕಂಥದ್ದು ಕೊರತೆ ಇದೆ, ಅದನ್ನು ಮಾಡೋದು ಒಳ್ಳೆಯದು.